ಸ್ವಾಗತ ಸುಸ್ವಾಗತ. ಜಿಪುಣರಾಗಿದ್ದರೆ ಯಾವಾಗಲೂ ಒಳ್ಳೆಯದು. ಯಾಕೆಂದರೆ ನಾವು ಸೇವ್ ಮಾಡೋದು ನಮಗೋಸ್ಕರ ಅಲ್ಲ, ನಮ್ಮ ಮುಂದಿನ ಜನ್ರೇಷನ್ಗೆ, ನಮ್ಮ ದೇಶಕ್ಕೆ ಅಂತೀರಾ. ಇಲ್ಲ, ಧಾರಾಳವಾಗಿ ಖರ್ಚು ಮಾಡಿದ್ರೇ ದಾನ ನಮಗೆ ನಮ್ಮನ್ನು ಕಾಪಾಡುತ್ತೆ. ಏನಂತೀರಾ? ಸಾಯಿ ಗೋಲ್ಡ್ ಪ್ಯಾಲೇಸಿಂದ ಬಂದಿದ್ದೀರಾ ಮಿಸ್ಟರ್ ಶರವಣ್. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಮತ್ತೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಥ ಸಂಸ್ಕೃತಿ ನಮ್ಮಲ್ಲಿದೆ. ದಾನ ಧರ್ಮ ಎಲ್ಲವನ್ನೂ ಕೂಡ ಮಾಡಿದ್ರೆ ಮಾತ್ರ ಬಡವರ ರೂಪದಲ್ಲಿ ಭಗವಂತನ ನೋಡು ಅಂತ ಏನು ಹೇಳ್ತಾರೆ, ಆ ಒಂದು ಸಂಕಲ್ಪಕ್ಕೆ ಒಂದು ಅರ್ಥಪೂರ್ವಕವಾಗಿರುತ್ತೆ ಅನ್ನೋದೇ ನನ್ನ ಒಂದು ಸಂದೇಶ. ದಾನ ಧರ್ಮ ಅದು ಬೇರೆ ವಿಚಾರ. ಈಗ ಧಾರಾಳವಾಗಿ ಖರ್ಚು ಮಾಡಬೇಕು ಅಂತ ನೀವು ಯಾರಾದರೂ ಕಷ್ಟ ಸರ್, ಒಂದು ನಿಮಿಷ ದಯವಿಟ್ಟು ಒಂದು ಸರ ಕೊಡಿ ಸರ್ ಅಂದರೆ ಕೊಟ್ಬಿಡ್ತೀರಾ? ಖಂಡಿತ ಸರ ಕೊಡಿ ಅಂದ್ರೆ ಕೊಡಕ್ ಬರಲ್ಲ. ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಪ್ರತಿ ನಿಟ್ಟಿನಲ್ಲಿ ಕೂಡ ನಾವು ಧಾರಾಳವಾಗಿ ಖರ್ಚು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ನನಗೆ ಧಾರಾಳ ಮನಸ್ಸಿರೋದ್ರಿಂದನೇ ನನ್ನ ಒಂದು 4 ಸ್ಟೋರ್ ಇದೆ, ನನ್ನ ಸ್ಟಾಫ್ 150 ಮಂದಿ ಇದ್ದಾರೆ. ಎಲ್ಲರನ್ನೂ ಕೂಡ ಮಹಾರಾಷ್ಟ್ರದಲ್ಲಿರುವ ಶಿರ್ಡಿ ಸಾಯಿಬಾಬನ್ಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದೀನಿ. 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರ್ಕೊಂಡೋಗಿದ್ದೀನಿ. ನನ್ನ ಧಾರಾಳ ಮನಸ್ಸಿರೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದು, ಇಲ್ಲಾಂದ್ರೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ. ಇಲ್ಲ, ಧಾರಾಳ ಮನಸ್ಸು ಯಾತಕ್ಕೆ ಬಂತು, ಯಾತಕ್ಕೆ ಕರ್ಕೊಂಡು ಹೋಗ್ಬೇಕು? ಮಿಸ್ಟರ್ ನಂಜುಂಡಯ್ಯ, ನೀವು ಹೇಳಿ ಸರ್, ಯಾತಕ್ಕೆ ಕರ್ಕೊಂಡು ಹೋಗಿರ್ಬೋದು ಇವರು? ಈಗ ಮೇಡಮ್, ನಮ್ಮ ಕಂಪ್ನಿಲಿ ನಾನು 20 ಜನನ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾತಕ್ಕೆ ಸರ್? ಯಾತಕ್ಕಂದರೆ ಆ ಸ್ಟಾಫ್ ಎಲ್ಲ ನನಗೆ 10 ಲಕ್ಷ ಬಿಸ್ನೆಸ್ ಕೊಟ್ಟಿದ್ದಾರೆ. ಅದೇನಾ ಕಾರಣ? ನಾವು ಕೆಲಸ ಮಾಡೋದು ಒಂದೇ ಅಲ್ಲ ನನ್ನ ಮನಸ್ಸಲ್ಲಿರೋದು. ನಾನು, ನನ್ನ ಪರಿವಾರ ಎಲ್ಲರೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಾನು ಅದನ್ನು ಯಾವತ್ತೂ ಕೂಡ ಬಯಸ್ತೀನಿ. ನಾನು ದಾನ ಯಾವಾಗ ಅನ್ಸುತ್ತೆ ಅಂದರೆ, ನಾವು ಒಬ್ಬರಿಗೆ ಒಂದು ದಾನ ಮಾಡ್ತೀವಿ, ಅದರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಶ್ರೀಕೃಷ್ಣ ಏನು ಹೇಳಿದಾನೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯ ವಾದಿಕಾರಸ್ಯ ಮಾಪಲೇಶು ಕದಾಚನ ಏದೇ ನೀನು ಧರ್ಮ ಮಾಡಬೇಕಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡ್ತೀಯಲ್ಲ, ಅದು ದಾನ. ಇವಾಗ ಯಾರೋ ಒಬ್ರು 500 ಮದುವೆ ಮಾಡಿಸ್ತಾರೆ, ನೆಕ್ಸ್ಟ್ ಟಿಕೆಟ್ ತೊಗೊಂಡಿರ್ತಾರೆ, ಅದು ದಾನ ಆಗಲ್ಲ. ಇವತ್ತು ಯಾರು ಜೀವನದಲ್ಲಿ ಸತ್ತೋಗ್ತಾ ಇದ್ದೀನಿ ಅನ್ನೋದು, ಕೊನೆ ಕಾಲದಲ್ಲಿ ನನ್ನ ದರ್ಶನ ಮಾಡಬೇಕು ಅನ್ನೋದು ಭಗವಂತನ ಅಂತಂದರೆ, ಅವ್ರನ್ನ ಕರ್ಕೊಂಡು ಹೋದರೆ ಅದನ್ನು ನಾವು ಒಂದು ದಾನ ಅಂತ ಹೇಳ್ಬೋದು. ಮಿಸ್ಟರ್ ಶರವಣ, ಎಲ್ಲನೇ ಒಂದೇ ಬಿಸ್ನೆಸ್ ಅಲ್ವಾ? ಈ ಧರ್ಮ ಮಾಡ್ತೀನಿ ಅನ್ನೋದು ನನಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ತೀನಿ. ಖಂಡಿತ ಅದು ಸ್ವಾರ್ಥಿಗಳು ಮಾಡೋದು. ಮಹಾ ಸ್ವಾರ್ಥಿಗಳು ಯಾರಿರ್ತಾರೋ ಎಲ್ಲರೂ ಅಷ್ಟೇ. ಬೇರೆ ಒಂದು ನಮಗೆ ಇನ್ನೇನೋ ಸಿಗುತ್ತೆ ಅನ್ನೋದು ಒಂದು ಒಪಿನಿಯನ್ ಇಟ್ಕೊಂಡು ಮಾಡ್ತಾರಲ್ಲ, ಅವ್ರನ್ನ ಮಹಾ ಸ್ವಾರ್ಥಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಅವಕಾಶಕ್ಕೋಸ್ಕರ ಕಾಯ್ತಾರೆ. ಅವಕಾಶವನ್ನ ರೂಪಿಸ್ಕೊಂತಾನಲ್ಲ ಅವನ್ನ ಬುದ್ಧಿವಂತ ಅಂತ ಹೇಳ್ತೀನಿ. ಅವಕಾಶವನ್ನ ರೂಪಿಸ್ಕೊಂಡು ಅದನ್ನ ಪ್ರೇರಕ್ಕೋಸ್ಕರ ಸೀಮಿತ ಪಡಿಸ್ತಾನಲ್ಲ ಅವ್ರನ್ನ ಮಹಾಬುದ್ಧಿವಂತರು ಅಂತ ಹೇಳ್ತೀವಿ. ಖಂಡಿತ ಖಂಡಿತ. ಇವ್ರು ಹೇಳ್ತಾರೆ ನಮ್ಮ ದೇಶ ಧಾರಾಳವಾಗಿರೋದ್ರಿಂದಲೇ ದೇಶ ಉದ್ಧಾರ ಆಗಿದೆ ಅಂತ. ಧಾರಾಳವಾಗಿದೆಯಾ ನಮ್ಮ ದೇಶದಲ್ಲಿ? ಮೇಡಮ್, ಈಗ ನಾನು ಚರ್ಚೆಗೆ ಬರಲ್ಲ. ಆ್ಯಕ್ಚುಲಿ ನಾನು ಎಕನಾಮಿಕ್ಸ್ ಸ್ಟೂಡೆಂಟ್ಸ್, ನಾನು ಗ್ರ್ಯಾಜುಯೇಟ್ ಅಂತ ಹೇಳ್ಕೊಡಕ್ಕೆ ಬರಲ್ಲ. ಇದರ ಕಲಿಯೋದು ತುಂಬ ಇದೆ. ಈಗ ನಮ್ಮ ದೇಶ, ಯಾವುದೇ ಒಂದು ದೇಶ ಸುಭದ್ರವಾಗಿರ್ಬೇಕಾದ್ರೆ ಒಂದು ಆರ್ಥಿಕತೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನಾವು ಧಾರಾಳವಾಗಿ ಯಾರು ಖರ್ಚು ಮಾಡ್ತಾ ಹೋಗ್ತಾರೆ, ಇಲ್ಲಿ 2 ವಿಚಾರ ಇದೆ. ನಾವು ಒಂದು ಎಕನಾಮಿಕ್ಸಲ್ಲಿ ತಗೊಂಡಾಗ ಬೈಯಿಂಗ್ ಪ್ರೋಸೆಸ್ ಮತ್ತು ಸೆಲ್ಲಿಂಗ್ ಪ್ರೋಸೆಸ್ ಅಂತೀವಿ. ನಾವು ಒಂದು ಬೇಸಾಯ ಮಾಡ್ತಾ ಇದ್ವಿ, ಬೇಸಾಯ ಮಾಡಿದ್ಮೇಲೆ ಅಥವಾ ಒಂದು ವಜ್ರಾಭರಣ ತೆಗಿತಿದ್ರು, ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಈ ಒಂದು ಟರ್ಮ್ಸ್ನ ಕೊಟ್ಟಾಗ ಹಣ ಅನ್ನೋದು ಬಂತು. ಈ ಹಣ ಅನ್ನೋದು ಬಂದ ಮೇಲೆ ಖರ್ಚು ಅನ್ನೋದು ಬಂದಿದ್ದು. ಮೊದಲು ಯಾರನ್ನು ಇವಾಗ ಒಬ್ಬನ ಕೂರಿಸಿ ಊಟ ಹಾಕಿದ್ರೆ ಅವ್ನು ಎಷ್ಟು ಊಟ ಮಾಡ್ತಾನೆ ಅಷ್ಟೇ ಊಟ ಮಾಡ್ತಾನೆ. ಜಾಸ್ತಿ ಆತನಿಗೆ ಊಟ ಹಾಕಿದಾಗ ಅವ್ನು ತಿನ್ನೋಕ್ಕಾಗಲ್ಲ ಯಾರಿಗೇ ಆಗಲಿ. ಬಟ್ ಹಣ ಕೊಟ್ಟರೆ ಯಾರಿಗೂ ತೃಪ್ತಿಪಡಿಸೋಕ್ಕಾಗಲ್ಲ, ಸಾಕು ಅಂತ ಹೇಳಲ್ಲ. ಯಾಕಂದರೆ ಇವತ್ತು ನಾವು ಒಂದು ಡಾಕ್ಟರ್ ಹತ್ರ ಹೋಗಿ ಎಷ್ಟು ತಿನ್ಬೇಕು, 2 ಇಡ್ಲಿ ತಿನ್ನಿ, 4 ದೋಸೆ ತಿನ್ನಿ ಅಷ್ಟೇ ಹೇಳ್ತಾರೆ. ಡಾಕ್ಟ್ರು ನಿಮ್ಮ ಹತ್ರ ಹಣ ಇದೆ ಅಂತ 10 ದೋಸೆ ತಿನ್ನಿ ಅಂತ ಹೇಳಲ್ಲ. ಈ ಜಿಪುಣ ಮತ್ತು ಧಾರಾಳ ಅಂತಕ್ಕಂಥದ್ದು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ವಸ್ತುಗಳಿಗೆ ಸಂಬಂಧಪಟ್ಟ ವಿಚಾರ. ಈ ವಸ್ತುಗಳಿಗೆ ಸಂಬಂಧಪಟ್ಟ ವಿಚಾರ ಅಂದರೆ ಬೈಯಿಂಗ್ ಪ್ರೋಸೆಸ್ ಮತ್ತು ಸೆಲ್ಲಿಂಗ್ ಪ್ರೋಸೆಸ್. ಸೊ ಈಗ ನಾನು ಹೇಳ್ತೀನಿ, ನಾವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡ್ತೀವಿ, ಪೆಟ್ರೋಲ್ ಬೈ ಮಾಡ್ತೀವಿ. ಈ ಪೆಟ್ರೋಲ್ನ ನಾವು ಇಂಪೋರ್ಟ್ ಮಾಡಬೇಕಾದ್ರೆ ಡಾಲರ್ಸ್ ಕೊಡಬೇಕು. ಆ ಡಾಲರ್ ರೇಟ್ ಇದು ಜಾಸ್ತಿ ಆಗ್ತಾ ಇದೆ. ಹೌದು, ಪ್ರತಿನಿತ್ಯ ಡಾಲರ್ ರೇಟ್ ಜಾಸ್ತಿ ಆದಷ್ಟು ನಮ್ಮ ದೇಶದ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗಿಬಿಡುತ್ತೆ. ಫಾರೆಕ್ಸ್ ರಿಸರ್ವ್ ಕಡಿಮೆ ಆದರೆ ನಮ್ಮ ದೇಶ ಏನಾಗತ್ತಂದರೆ ಬೇರೆ ದೇಶಗಳ ಮುಂದೆ ನಮಗೆ ಏನಾದರೂ ಅಗತ್ಯ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಕಷ್ಟ ಆಗುತ್ತೆ. ಇವತ್ತು ಈ ವೇದಿಕೆನ ಬಳಸ್ಕೊಂಡು ಒಂದೇ ಒಂದು ಸಂದೇಶ ಕೊಡ್ತೀನಿ ನಾನು ಎಲ್ರಿಗೂ. ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ನಿಮಗೆ ಒಂದು ಮೆಡಿಸನ್ ಬರ್ಕೊಡ್ತಾರೆ, ಅದು 20 ಬರ್ಕೊಟ್ಟಿರ್ತಾರೆ. ಬಟ್ 5-6 ತೊಗೊಂಡೋಕ್ಕೆ ಕಾಯಿಲೆ ವಾಸಿ ಆಗುತ್ತೆ. ಆ 15 ಮಾತ್ರೆಗಳನ್ನ ನಾವು ಬಿಸಾಕ್ತೀವಿ. ನಿಜನಾ? ಅಬ್ಸಲ್ಯೂಟ್ಲಿ ನಿಜನಾ?
ಆ ಬಿಸಾಕೋ ಬದಲು ಒಂದು ಬಾಕ್ಸ್ಗೆ ಹಾಕಿ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇಡಿ. ಸರ್ ಇದನ್ನು ಸೆಲೆಕ್ಟ್ ಮಾಡಿ ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಫ್ರೀಯಾಗಿ ಕೊಡಿ ಅಂತ. ನಾಟ್ ಓನ್ಲಿ ಗೌರ್ಮೆಂಟ್ ಡಾಕ್ಟರ್, ನೀವು ಮೆಡಿಕಲ್ ಶಾಪಲ್ಲೇ ಕೊಟ್ಬಿಟ್ರೆ ಅವರೇ ರೊಟೇಟ್ ಯಾರಿಗಾದ್ರೂ ಬೇಕಾದ್ರೆ ಕೊಡ್ತಾರೆ. ದಟ್ ಈಸ್ ಸಾಕಷ್ಟು ಚಾರಿಟಿಗಳು ಕೊಡ್ಬೋದು. ನೀವು ದುಡ್ಡಿನ ವಿಚಾರ ಯುವಕರಿಗೆ ಅದನ್ನ ಬಗ್ಗೆ ಬೆಲೆ ಗೊತ್ತಾಗ್ತಾ ಇಲ್ಲ. ನಾವೇನಾದ್ರೂ ಅದನ್ನ ಹಿಂಗೆ ಖರ್ಚು ಮಾಡಿ ಹಂಗೆ ಖರ್ಚು ಮಾಡಿ ಅಂದರೆ ಇವರು ಜಿಪುಂಡ್ರು ಅಂತ ಬೈತಾರೆ. ಜಿಪುಂಡ್ರು ಅನ್ನೋದು ಸರ್ಕಾರನ ಬಿಡಿ, ಫ್ಯಾಮಿಲಿಯಲ್ಲೇ ನೀವು ನೋಡಿದ್ರೆ ನಮಗೆ ಎನಿ 4 ವೀಲರ್ ಈಸ್ ಇನಫ್. ಅಂದರೆ 4 ವೀಲ್ಸ್ ಇದ್ದರೆ ಸಾಕು, ಪೆಟ್ರೋಲ್ ಹಾಕ್ಬಿಟ್ಟು ಬೇಕಾಗಿರೋ ಜಾಗದಲ್ಲಿ ಹೋಗ್ಬೋದು. ಸುಮ್ಮನೆ ದೊಡ್ಡ ದೊಡ್ಡ ಕಾರ್ ತೊಗೊಂಡು ಯಾತಕ್ಕೆ ಶೋ ಮಾಡಬೇಕು? ಅದು ಇಲ್ಲ ಅಂತ, ಅದು ಬೇಡ ಅಂತಾರೆ ಇವರು. ಇವರನ್ನೋದೇನೋದು ಬಾಳೋದು ಒಂದ್ಸತಿ ಚೆನ್ನಾಗಿ ಬಾಳ್ತೀವಿ, ಸಂತೋಷವಾಗಿ ಬಾಳ್ತೀವಿ ಅಂತ. ಅಂದರೆ ಒಬ್ಬೊಬ್ಬರಿಗೆ ಅವರವರು ಪ್ರಿನ್ಸಿಪಲ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ವೇಸ್ಟ್ ಮಾಡಬೇಡಿ, ಬಿಕಾಸ್ ವಿ ಕಾಂಟ್ ಅಫೋರ್ಡ್. ಇಂಡಿಯಾ ಇಸ್ ಸ್ಟಿಲ್ ಅ ಪುವರ್ ಕಂಟ್ರಿ ಅನ್ನೋದು. ಮೇಡಮ್ ನಾನು ಒಂದೇ ಒಂದು ವಿಚಾರ ಹೇಳ್ತೀನಿ ಮೇಡಮ್, ಎಲ್ಲರೂ ಕೂಡ ಅವ್ರ ಸಂಬಂಧ ಮತ್ತು ಅವ್ರ ಜೀವನ ಅಂತಾನೆ ನೋಡ್ಕೊಂಡ್ರೆ ಎಕನಾಮಿಕ್ಸ್ ಲೈಫಲ್ಲಿ ಅಪ್ಲೈ ಆಗಲ್ಲ. ಯಾಕೆ ಅಂದರೆ ಮನುಷ್ಯ ಸಂಘಜೀವಿ ಮೇಡಮ್. ಈಗ ಒಂದೇ ಮಾತು ಕೇಳ್ತೀನಿ, ಹೇಳಿ ಮೇಡಮ್. ಯಾರಾದ್ರೂ ದಾನ ಕೊಡಿ ಅಂತ ಕೇಳಿದ್ರೆ ಎಷ್ಟು ಕೊಡ್ತೀರಾ, ಏನ್ ಕೊಡ್ತೀರಾ? ಮೇಡಮ್ ದಾನ ಕೊಡೋದು ತಗೊಳ್ಳೋದು ಅದು ಪರಸ್ಪರ ವಿಚಾರ ಮೇಡಮ್, ಅದು ಜನರಲೈಸ್ ಬರಲ್ಲ ಮೇಡಮ್. ಈಗ ತಕ್ಷಣ ಏನೋ ಕೈಕಾಲಿಲ್ದೆ ಮಕ್ಕಳಿಗೆ ನಾನು ಮಾಡ್ತೀನಿ ಅನ್ನೋವಾಗ ಇವ್ರನ್ನೆಲ್ಲ ಬಿಟ್ಬಿಡಿ, ನೀವು ಎಷ್ಟು ಕೊಡ್ತೀರಾ? ನಾನೊಬ್ಬ ಪೂಜಾರಿಯಾಗಿ ಅವನಿಗೆ ಆಶೀರ್ವಾದ ಮಾಡ್ಬೋದು, ಒಬ್ಬ ಮೇಷ್ಟ್ರಾಗಿ ವಿದ್ಯಾದಾನ, ಶ್ರೇಷ್ಠವಾದ ದಾನ ವಿದ್ಯಾದಾನ. ರೈಟ್. ನೀವೆಲ್ಲ ಹೇಳಿದ್ರಲ್ಲ ಧಾರಾಳವಾಗಿ ನಾವು ದುಡ್ಡು ಕೊಡ್ತೀವಿ ಯಾರಾದ್ರೂ ಕೇಳಿದ್ರೆ ಅಂತ. ನಿಮಗೂ ಕೇಳ್ತೀನಿ, ನ್ಯಾಯವಾಗಿ ಕೇಳಿದ್ರೆ ದುಡ್ಡು ಕೊಡ್ತೀರಿ ಅಂತ ಹೇಳಿದ್ದೀರಾ ಅಲ್ವಾ? ಈಗ ಒಬ್ಬರು NGO ಬಂದಿದ್ದಾರೆ, ಅವರು ನ್ಯಾಯವಾಗಿ ಕೇಳ್ತಿದ್ದಾರೆ, ದುಡ್ಡು ನೀವು ಕೊಡ್ತೀರಾ ಇಲ್ವಾ ಅಂತ ನೋಡೋಣ. ಬನ್ನಿ ಸರ್. ಏನಕ್ಕೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ, ಇನ್ನೂ ಹೇಳಿಲ್ಲ ಮೇಡಮ್ಮು. ಆದ್ರೂ ನಾವು ಧಾರಾಳವಾಗಿ 1000 ರೂಪಾಯಿ ಹಾಕ್ತಾ ಇದ್ದೀನಿ. ನಾನು ಈ ತಿಂಗಳು ಏನು ನನ್ನ ಬಟ್ಟೆ ಯೂಸ್ ಮಾಡ್ತಾ ಇದ್ದ 1000 ರೂಪಾಯಿ ನಾನು ಕಡಿಮೆ ಮಾಡ್ತಾ ಇದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗನಿಗೆ ಬೇಕಾಗಿದೆ, ಆದರೂ ಯಾಕೆ ತಾಯಿ ಕೊಡ್ತೀರಾ? ಆದ್ರೂ ನಾನು ಧಾರಾಳ ಮೇಡಮ್. ವಿಶಾಲ್ ಅವ್ರಿಗೆ